ಸರ್ಕಾರ ಜಾರಿ ಮಾಡಿದಂತಹ 5 ಗ್ಯಾರಂಟಿಗಳ ಪ್ರಚಾರಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಸಮಿತಿಗಳನ್ನು ರಚನೆ ಮಾಡಿದೆ. ಪ್ರಚಾರ ಮಾಡುವ ಕಾರಣ ಉದ್ದೇಶವನ್ನ ಇಟ್ಕೊಂಡು ಸಮಿತಿಗಳನ್ನು ರಚನೆ ಮಾಡಲಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಮುಖಂಡರು ಮುಗಿಬಿದ್ದಿದ್ದಾರೆ. ಇನ್ನು ಯಾರಪ್ಪನ ಮನೆಯ ದುಡ್ಡನ್ನ ಇದಕ್ಕಾಗಿ ಬಳಸ್ತಾ ಇದ್ದೀರಾ ಅಂತ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ಬೋಳಿಸಿದ್ದು ಸಾಕಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಈಗ ನಿಮ್ಮ ಕಾರ್ಯಕರ್ತರು ಬೋಳಿಸಬೇಕಾ ಅಂತ ಸಿಡಿಮಿಡಿಗೊಂಡಿದ್ದಾರೆ. ಬೊಕ್ಕಸ ಲೂಟಿ ಹೊಡೆಯುವಂತಹ ಕಾಂಗ್ರೆಸ್ನ ಐನಾತಿ ಸ್ಕೀಮ್ ಇದು ಅಂತ ಸಿಟಿ ರವಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಗ್ಯಾರಂಟಿ ಸ್ಕೀಮ್ ಪ್ರಚಾರಕ್ಕಾಗಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ 50,000 ಸಂಬಳವನ್ನ ಕೊಡ್ತಾ ಇದ್ದಾರೆ. ಬರದಲ್ಲಿ ಬೇಯ್ತಾ ಇರುವಂತಹ ರೈತರಿಗೆ ಕೊಡೋದಕ್ಕೆ ದುಡ್ಡಿಲ್ಲ, ಆದರೆ ಇದಕ್ಕೆ ಎಲ್ಲಿಂದ ದುಡ್ಡು ಬರುತ್ತೆ ಅಂತ ಶಾಸಕ ವಿಶ್ವನಾಥ್ ಕೂಡ ಸಿಡಿಮಿಡಿಗೊಂಡಿದ್ದಾರೆ. ಅದನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕ್ಯಾಬಿನೆಟ್ ಮತ್ತು ರಾಜ್ಯ ಸಚಿವ ಸ್ಥಾನಮಾನಗಳನ್ನು ಕೊಟ್ಟು ಮತ್ತು ತಾಲೂಕು ಮಟ್ಟದಲ್ಲಿ 50,000 25,000 ರೂಪಾಯಿ ಸಂಬಳವನ್ನು ಕೊಟ್ಟು ಕಾಂಗ್ರೆಸ್ ಕಾರ್ಯಕರ್ತರನ್ನು ನೇಮಕ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ತಗೊಂಡಿರ್ತಕ್ಕಂಥದ್ದು ಬಹುಶಃ ದೇಶದ ಇತಿಹಾಸದಲ್ಲಿ ಇದು ಮೊದಲನೇದು ಅಂತ ಕಾಣ್ತದೆ. ಬಡ್ಜೆಟ್ಟಲ್ಲಿ ಅವರು ಏನು ಅಧಿಕಾರಕ್ಕೆ ಬರಬೇಕು ಅಂತೇಳಿ ಘೋಷಣೆಗಳನ್ನು ಮಾಡಿದ್ರು, ಗೆದ್ದಾದ ಮೇಲೆ ಅದನ್ನು ಅನುಷ್ಠಾನ ಮಾಡಬೇಕೇ ಹೊರತು ಅವರ ಘೋಷಣೆಗಳು ಮ್ಯಾನಿಫೆಸ್ಟೋ ಏನಿತ್ತು ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ವಾರ್ಷಿಕ 16 ಕೋಟಿ ರೂಪಾಯಿ ಅಂದಾಜಿನಲ್ಲಿ ಖರ್ಚು ಮಾಡ್ತೀವಿ ಅಂತಕ್ಕಂಥದ್ದು, ಸಾರ್ವಜನಿಕರ ದುಡ್ಡನ್ನು ಪೋಲ್ ಮಾಡ್ತಾ ಇರ್ತಕ್ಕಂಥದ್ದು ಕಣ್ಣು ಕಟ್ಟದಂಗೆ ಕಾಣ್ತಾ ಇದೆ. ಈಗಾಗಲೇ ಗ್ಯಾರಂಟಿ ಯೋಜನೆಗೆ ದುಡ್ಡನ್ನು ಕೊಟ್ಟು 7 ತಿಂಗಳಿಂದ ಕೂಡ ಯಾವುದೇ ಕ್ಷೇತ್ರಕ್ಕೆ ಒಂದು ನಯಾ ಪೈಸಾ ಅನುದಾನ ಕೊಡದೆ ಬರಗಾಲ ಘೋಷಣೆ ಆಗಿದ್ರು ಕೂಡ 1 ಪೈಸಾ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ. ಇವತ್ತು ಅವರಿಗೆ ಬೇಕಾಬಿಟ್ಟಿ ರಾಜಕೀಯ ಕಾರ್ಯದರ್ಶಿಗಳು, ರಾಜಕೀಯ ಸಲಹೆಗಾರರು, ಆರ್ಥಿಕ ಸಲಹೆಗಾರರು, 3 ಜನ ಉಪಮುಖ್ಯಮಂತ್ರಿಗಳು, ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಮಂತ್ರಿಗಳಿಗೂ ಉಪಮುಖ್ಯಮಂತ್ರಿ ಕೊಟ್ಟು ಎಲ್ಲ ಶಾಸಕರಿಗೂ ಕೂಡ ರಾಜಕೀಯ ಕಾರ್ಯದರ್ಶಿ ಈ ಥರ ಕ್ಯಾಬಿನೆಟ್ ದರ್ಜೆ ಕೊಡೋದ್ರಲ್ಲೂ ಕೂಡ ಆಶ್ಚರ್ಯ ಏನಿಲ್ಲ.